ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೀಗೊಂದು ಪ್ರಶ್ನೆ ಪತ್ರಿಕೆ ಎಂಬ ವಿನೂತನ ರೀತಿಯಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದಾರೆ ನಮ್ಮ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಶ್ರೀ SN ಪಟ್ಕಾರ್ ಅವರು. ಇದು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಆಧರಿಸಿ ಕೊನೆಯ ಕ್ಷಣದ ಸಿದ್ಧತೆಗಾಗಿ ಇದನ್ನು ತಯಾರಿಸಿದ್ದಾರೆ ಮತ್ತು ಅದಕ್ಕೆ ಸೂಕ್ತ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಆಲಿಸಿ ನಿಮ್ಮ ಪರೀಕ್ಷೆಯ ಯಶಸ್ಸಿಗೆ ಖಂಡಿತ ಇದು ಸಹಾಯ ಮಾಡುತ್ತೆ ಅನ್ನುವ ವಿಶ್ವಾಸದೊಂದಿಗೆ ನಾವು ಈ ವಿಡಿಯೋವನ್ನು ಆರಂಭಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೂಡ ಈಗ ವಿದ್ಯಾರ್ಥಿಯಾಗಿ ಇಲಾಖೆ ಬಿಟ್ಟಿರುವಂಥ ಎಲ್ಲ ಮಾದರಿ ಪತ್ರಿಕೆಗಳನ್ನು ಗಮನಿಸಿ ನನ್ನದೇ ಆದಂಥ ಒಂದು ನೀಲನಕ್ಷೆಯನ್ನು ಇಲಾಖಾ ನೀಲನಕ್ಷೆ ಮಾದರಿಯಲ್ಲಿ ತೆಗೆದು ಒಂದು ಪ್ರಶ್ನೆ ಪತ್ರಿಕೆ, ಹೀಗೊಂದು ಪ್ರಶ್ನೆ ಪತ್ರಿಕೆ. ಬಹುತೇಕ ನೀವು ಸಮಾಜಶಾಸ್ತ್ರ ವಿಷಯ ಎಲ್ಲವನ್ನು ಓದಿ ಮುಗಿಸಿದರೆ ಈ ಪ್ರಶ್ನೆ ಪತ್ರಿಕೆ ನೀವು ಉತ್ತರವನ್ನು ಕೊಟ್ಟರೆ ನಿಮ್ಮ ಓದಿನ ಒಂದು ಪ್ರಯತ್ನ ಸಕ್ಸಸ್ ಆಗಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಆಯಾ ಪಾಠಕ್ಕೆ ಸಂಬಂಧಪಟ್ಟಂತೆ ಆ ನೀಲನಕ್ಷೆ ಪ್ರಕಾರ ನಾನೀಗ ಈ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೇನೆ. ಮೊದಲನೇದು ಬಹು ಆಯ್ಕೆ ಪ್ರಶ್ನೆ. ಕನ್ನಡ ಭಾಷೆ ಇದು ಈ ಭಾಷಾ ಕುಟುಂಬಕ್ಕೆ ಸೇರಿದೆ. ಅ ಇಂಡೋ ಆರ್ಯನ್ ಭಾಷೆ, ಬಿ ದ್ರಾವಿಡನ್ ಭಾಷೆ, ಸಿ ಆಸ್ಟಿಕ್ ಭಾಷೆ, ಡಿ ಯುರೋಪಿಯನ್ ಭಾಷೆ. ಕನ್ನಡ ಭಾಷೆ ಇದು ಈ ಭಾಷಾ ಕುಟುಂಬಕ್ಕೆ ಸೇರಿದೆ. ಅದರಲ್ಲಿ ಉತ್ತರ ಬಿ ದ್ರಾವಿಡನ್ ಭಾಷೆ. ಎರಡನೇ ಪ್ರಶ್ನೆ. ಪ್ರಬಲ ಜಾತಿ ಪರಿಕಲ್ಪನೆ ಪರಿಚಯಿಸಿದವರು ಪ್ರೊಫೆಸರ್ ಯೋಗೇಂದ್ರ ಸಿಂಗ್, ಬಿ AR ದೇಸಾಯಿ, ಸಿ MN ಶ್ರೀನಿವಾಸ್, ಡಿ ಡೇನಿಯಲ್ ಲರ್ನರ್. ಪ್ರಬಲ ಜಾತಿ ಎಂಬ ಪರಿಕಲ್ಪನೆ ಪರಿಚಯಿಸಿದರು, ಅಲ್ಲಿ ಚಾಯ್ಸು ಸಿ MN ಶ್ರೀನಿವಾಸ್. ಆಮೇಲೆ ಮೂರನೇದು ಭಾರತೀಯ ಭಾಷಾ ಸಂಸ್ಥೆ ಡ್ಯಾಸಲ್ಲಿ ಇರುವುದು, ಅದರಲ್ಲಿ ಚಾಯ್ಸ್ ಎ ಬೆಂಗಳೂರು, ಬಿ ಮದ್ರಾಸ್, ಆಮೇಲೆ ಸಿ ದೆಹಲಿ, ಡಿ ಮೈಸೂರು. ಭಾರತೀಯ ಭಾಷಾ ಸಂಸ್ಥೆ ಮೈಸೂರಲ್ಲಿ ಇರುವುದು. ಆಮೇಲೆ ನಾಲ್ಕನೇದು ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಎಂದು ಕರೆದವರು ಎ ಹೆನ್ರಿ ಮೇನ್, ಆಮೇಲೆ ಬಿ ಜಾರ್ಜ್ ಉಜ್ಜರ್, ಸಿ ಚಾರ್ಲ್ಸ್ ಮೆಟ್ಕಾಫ್, ಡಿ ಡೇನಿಯಲ್ ಲರ್ನರ್. ಇದರ ಉತ್ತರ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೆಸಿದವರು ಚಾರ್ಲ್ಸ್ ಮೆಟ್ಕಾಫ್. ಐದನೇ ಪ್ರಶ್ನೆ. ಭಾರತದ ಮೊದಲ ವರ್ತಮಾನ ಪತ್ರಿಕೆ ಡ್ಯಾಶ್. ಎ ಸಂವಾದ ಕೌಮುದಿ, ಬಿ ಮಂಗಳೂರು ಸಮಾಚಾರ, ಸಿ ಮಹಾಭಾರತ, ಡಿ ರಾಮಾಯಣ. ಉತ್ತರ ಭಾರತ ಮೊದಲ ವರ್ತಮಾನ ಪತ್ರಿಕೆ ಎ ಸಂವಾದ ಕೌಮುದಿ. ಇನ್ನು ಬಿಟ್ಟ ಸ್ಥಳ ಎರಡನೇ ಪ್ರಶ್ನೆ. ಆರನೇ ಪ್ರಶ್ನೆ. ಭಾರತ ಪ್ರಾಚೀನ ನಾಗರಿಕತೆ ಹೆಸರು. ಅಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸಿಂಧೂ ನಾಗರಿಕತೆ. ಉತ್ತರ ಭಾರತ ಪ್ರಾಚೀನ ನಾಗರಿಕತೆ ಸಿಂಧೂ ನಾಗರಿಕತೆ. ಬುಡಕಟ್ಟು ಪಂಚಶೀಲ ಪ್ರತಿಪಾದಕರು ಜವಾಹರ್ಲಾಲ್ ನೆಹರು. ಎಂಟನೇದು ಮೂಕನಾಯಕ ಪತ್ರಿಕೆ ಬರೆದವರು BR ಅಂಬೇಡ್ಕರ್. ಒಂಬತ್ತನೇದು ಕಿನ್ಶಿಪ್ ಆರ್ಗನೈಸೇಷನ್ ಇಂಡಿಯಾ ಗ್ರಂಥ ಬರೆದವರು ಡಾಕ್ಟರ್ ಇರಾವತಿ ಕರ್ವೆ. ಹತ್ತನೇದು ಭೂಪಾಲ್ ನಗರ ಅನಿಲ ದುರಂತಕ್ಕೆ ಕಾರಣವಂಥ ಕಾರ್ಖಾನೆ ಯೂನಿಯನ್ ಕಾರ್ಬೈಡ್ ಕಂಪನಿ. ಆಮೇಲೆ ನೆಕ್ಸ್ಟು ಈಗ ಹೊಂದಿಸಿ ಬರೆಯಿರಿ ಹೇಳ್ತಕ್ಕಂಥದ್ದು ಬಂದಿದೆ. ಅಲ್ಲ 11ನೇ ಪ್ರಶ್ನೆ. ಅದು ರಾಷ್ಟ್ರೀಯ ಭಾವೈಕ್ಯತೆ, ಲಿಜ್ಜತ್ನ ಕೇಂದ್ರ ಕಚೇರಿ, ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ, ಶ್ರೀಮಂತ ಮಾಧ್ಯಮದವರ ದಿಬ್ಬುಗುಂಟ. ಈ ಕಡೆ ಪಟ್ಟಿಯಲ್ಲಿ AR ದೇಸಾಯಿ, ರೂಪರ್ಟ್ ಮರ್ಡೋಕ್, ಪಾನ ವಿರೋಧ ಚಳುವಳಿ, ಪರಿಸರ ಚಳುವಳಿ, ಡಾಕ್ಟರ್ ಸಂಪೂರ್ಣಾನಂದ, ಮುಂಬೈ. ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ ಇಲ್ಲಿ ಡಾಕ್ಟರ್ ಸಂಪೂರ್ಣಾನಂದ ಹೊಂದಿಕೆ ಆಗ್ತವೆ. ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಅಂತಕ್ಕಂಥದ್ದು ಬರೆದವರು AR ದೇಸಾಯಿ. ಶ್ರೀಮಂತ ಮಾಧ್ಯಮದವರ ರೂಪರ್ಟ್ ಮರ್ಡೋಕ್. ದಿಬ್ಬುಗುಂಟ ಇದು ಪಾನ ವಿರೋಧ ಚಳುವಳಿ, ಮಹಿಳೆಯರು ಮಾಡಿರ್ತಕ್ಕಂಥ ಪಾನ ವಿರೋಧ ಚಳುವಳಿ. ಆಮೇಲೆ ಒಂದೇ ವಾಕ್ಯದಲ್ಲಿ ಉತ್ತರಿಸಂತಿದೆ. ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಗಾಂಧೀಜಿಯವರು. ತಪ್ಪು ಉತ್ತರ. ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಗುಜರಾತಿನ ಸಂತ ನರಸಿಂಹ ಮ್ಯಾಥ್ಯೂ. ಕಾಣದ ಕೈ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಯಾರು? ಕಾಣದ ಕೈ ಎಂಬ ಪರಿಕಲ್ಪನೆ ಪರಿಚಯಿಸಿದರು ಆಡಮ್ ಸ್ಮಿತ್. ಆಮೇಲೆ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥ ಬರೆದವರು ಯಾರು? ಸಾಮಾಜಿಕ ಚಳುವಳಿ ಇದು MS.A. ರಾವ್. ಭೀಮಸೇನಾ ಸಂಘಟನಾ ಪ್ರಾರಂಭಿಸಿದವರು ಯಾರು? ಬಿ ಶ್ಯಾಮಸುಂದರ್. ಸಂಸ್ಕೃತಾನುಕರಣ ಅಂದ್ರೇನು? ಕೆಳಜಾತಿ ಒಂದು ತನ್ನ ಪದ್ಧತಿ ಅಥವಾ ಜೀವನ ವಿಧಾನ, ಆಚಾರ, ವಿಚಾರ, ಉಡುಗೆ ತೊಡುಗೆಗಳಲ್ಲಿ ಮೇಲ್ಜಾತಿ ಅದು ಉಚ್ಚ ಜಾತಿಯ ದ್ವಿಜ ಜಾತಿಯ ಜೀವನ ಮಾದರಿಯನ್ನು ಅನುಸರಿಸುವಂಥ ಪ್ರಕ್ರಿಯೆಗೆ ಸಂಸ್ಕೃತಿಯ ಅನುಕರಣೆ, ಸಂಸ್ಕೃತಾನುಕರಣ ಅಂತ ನಾವು ಕರಿತೇವೆ. ಆಮೇಲೆ 2-3 ವಾಕ್ಯಗಳಲ್ಲಿ ಉತ್ತರಿಸಂತಿದೆ. 9 ಪ್ರಶ್ನೆ ಕೊಡ್ತಾರೆ, ಅದರಲ್ಲಿ 6 ನೀವು ಬರೀಬೇಕಾಗ್ತವೆ.
17ನೇ ಪ್ರಶ್ನೆ ಡಾಕ್ಟರ್ ಬಿ ಎಸ್ ಗೋರ್ ಅವರ ಪ್ರಕಾರ 2 ಅಧಿಕೃತ ಜನಾಂಗೀಯ ಸಮೂಹಗಳು ಯಾವುದು? 6 ಇದೆ, ಅದರಲ್ಲಿ 2 ನಿಗ್ರಿಟೋ ಪ್ರೊಟೋಸ್ಟೊಲಾಯ್ಡ್. 18ನೇದು ಪರಿಶಿಷ್ಟ ಜಾತಿಯ 2 ಸಮಸ್ಯೆ. 3 ಇದೆ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇದೆ. ಯಾವುದು 2 ಬರ್ತದೆ? ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆ. ಆಮೇಲೆ ನೆಕ್ಸ್ಟ್ ಸೂಕ್ಷ್ಮ ಹಣಕಾಸಿನ 2 ಲಕ್ಷಣ ತಿಳಿಸಿ ಅಂತಿದೆ. ಅದು ಭದ್ರತೆ ಇಲ್ಲದ ಸಾಲ, ಬಡತನದ ರೇಖೆಯ ಕೆಳಗಿರುವ ಸಾಲ ಹೇಳ್ತಕ್ಕಂಥ. ಆಮೇಲೆ ಕೊಳಚೆ ಪ್ರದೇಶ ಅಂದರೆ ಯಾವುದು? ಶಿಥಿಲವಂತ ಕಟ್ಟಡಗಳನ್ನು, ಕಿಕ್ಕಿರಿದಂಥ ಜನದಟ್ಟಣೆ, ಅಸಮರ್ಪಕ ಕಟ್ಟಡ, ಆಮೇಲೆ ಕಿಕ್ಕಿರಿದಂಥ ಓಣಿ ಅಥವಾ ಗಾಳಿ ಬೆಳಕಿನ ಕೊರತೆ ಇರುವಂಥ ಲಕ್ಷಣ ಹೊಂದಿದೆ, ಅದನ್ನು ಕೊಳಚೆ ಪ್ರದೇಶ ಅಂತ ಕರೀತಾರೆ. ಆಮೇಲೆ ಕನ್ನಡದ 2 ಜನಪ್ರಿಯ ವಾರ್ತಾವಾಹಿನಿ ಅಂತಿದೆ. ವಾರ್ತಾವಾಹಿನಿ ಮುಖ್ಯವಾಗಿ ಡಿ ಡಿ ಚಂದನ, ಉದಯ ವಾರ್ತೆಗಳು ಅಥವಾ ETV, ಸುವರ್ಣ ನ್ಯೂಸ್ ಇದೆಲ್ಲ ಬರ್ತವೆ. ಭಾರತದ 2 ಮಹಿಳಾ ಸಂಘಟನೆ, ಮಹಿಳಾ ದಕ್ಷತಾ, ಆಮೇಲೆ ಪೂನಾದ ಪುರೋಗಾಮಿ ಸಂಘಟನೆ, ಬೆಂಗಳೂರಿನ ವಿಮೋಚನಾ ಸ್ತ್ರೀ ಶಕ್ತಿ ಸಂಘಟನೆ. ಆಮೇಲೆ ಆಧುನೀಕರಣಕ್ಕೆ ಕಾರಣುವಂಥ ಅಂಶಗಳು ಯಾವುದು ಅಂತ ಹೇಳ್ಕೊಂಡು ಮುಖ್ಯವಾಗಿ ಇಲ್ಲಿ ಆಧುನೀಕರಣಕ್ಕೆ ಅಲ್ಲೂ ಕೂಡ ನಿಮಗೆ ಗೊಂದಲಾಗಬಹುದು. ಶಿಕ್ಷಣ, ಸಂವಹನ, ಆಮೇಲೆ ರಾಷ್ಟ್ರೀಯತೆ ಆಧಾರ ಅಂಶಗಳು ಆಧುನೀಕರಣಕ್ಕೆ ಕಾರಣುವಂಥವು. ಆಮೇಲೆ ಪಾಶ್ಚಾತ್ಯೀಕರಣವನ್ನು ವ್ಯಾಖ್ಯಾನಿಸಿ. ಸುಮಾರು 150 ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಳಿದರು. ಅವರೊಂದಿಗಿನ ಭಾರತೀಯ ಮತ್ತು ಬ್ರಿಟಿಷರ ಸಂಪರ್ಕದಿಂದ ಭಾರತೀಯ ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅನ್ನೋದನ್ನು ತಿಳಿಸೋದೇ ಪಾಶ್ಚಾತ್ಯೀಕರಣ. ಹೀಗೆ ಇವಿಷ್ಟು 2-3 ವ್ಯಾಖ್ಯೆಯ ಒಂದು ಪ್ರಶ್ನೆ. ನೆಕ್ಸ್ಟು 5 ಅಂಕದ ಪ್ರಶ್ನೆ ಹೋಗೋಣ. ಅಲ್ಲೂ ಕೂಡ ಸುಮಾರು 9 ಪ್ರಶ್ನೆಗಳು ಕೊಡ್ತಾರೆ. ನೀವು 6ಅನ್ನು ವಿವರಿಸಬೇಕಾಗುತ್ತೆ. 6ಕ್ಕೆ 30 ಅಂಕಗಳಿದೆ, ಪ್ರತಿಯೊಂದಕ್ಕೆ 5 ಅಂಕ. 25ನೇ ಪ್ರಶ್ನೆ, ಭಾರತ ಧಾರ್ಮಿಕ ವೈವಿಧ್ಯತೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಯಾಕಂದರೆ ಭಾರತ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂತಹ ದೇಶ. ಮುಖ್ಯವಾಗಿ ಅಲ್ಲಿ ನೀವು ಹಿಂದೂ ಧರ್ಮ, ಧಾರ್ಮಿಕವಾಗಿ ನಾವು ನೋಡಿದ ಫಸ್ಟ್ ಹಿಂದೂ ಧರ್ಮ, ಅದರ ಪವಿತ್ರ ಗ್ರಂಥವನ್ನು ಯಾವುದು? ಭಗವದ್ಗೀತೆ. ಆಮೇಲೆ ಹಿಂದೂ ಧರ್ಮದ ಕಾವ್ಯಗಳು, ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ. ಪಂಥಗಳು ಶೈವ, ವೈಷ್ಣವ, ಶಾಕ್ತ. ಇದು 3 ಜೊತೆಗೆ ಸ್ಮಾರ್ತ ಇರತಕ್ಕಂಥ ಒಂದು ಪಂಥದಲ್ಲೂ ಕೂಡ ಬರೀಬೇಕಾಗ್ತವೆ. ಆಮೇಲೆ ಕ್ರೈಸ್ತ, ಅದರ ಒಂದು ಪ್ರಚಾರ ಮಾಡಿದವರು ಯಾರು? ಆಮೇಲೆ ಅವರ ಪವಿತ್ರ ಗ್ರಂಥ ಯಾವುದು? ಆಮೇಲೆ ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಬರಬೇಕಾಗ್ತವೆ. ಆಮೇಲೆ ಇಸ್ಲಾಂ ಅಥವಾ ಮುಸ್ಲಿಂ ಧರ್ಮ, ಅವರ ಪವಿತ್ರ ಸ್ಥಳ ಯಾವುದು? ಆಮೇಲೆ ಪವಿತ್ರ ಗ್ರಂಥ ಕುರಾನ್, ಜೊತೆಗೆ ಅವರ ಪಂಗಡಗಳು ಶಿಯಾ, ಸುನ್ನಿ ಮತ್ತು ಇತರೆ ಪಂಗಡಗಳನ್ನು ಅಶ್ರಫ್ ಮತ್ತು ಅಜ್ಲಫ್, ಇದನ್ನು ಕೂಡ ನೀವು ಬರೀಬೇಕಾಗ್ತವೆ. ನೆಕ್ಸ್ಟ್ ಬೌದ್ಧ ಬರ್ತವೆ, ಹಿನಾಯನ, ಮಹಾಯಾನ. ಆಮೇಲೆ ಜೈನ ಬರ್ತವೆ, ಶ್ವೇತಾಂಬರ, ದಿಗಂಬರ. ಆಮೇಲೆ ಯಹೂದಿಗಳು ಬರ್ತಾರೆ, ಪರ್ಷಿಗಳು ಬರ್ತಾರೆ, ಜರಷ್ಟ ಬರ್ತಾರೆ. ಪ್ರತಿಯೊಂದು ಧರ್ಮಗಳು ಕೂಡ ತಮ್ಮದೇ ಆದಂಥ ಆಚಾರ ವಿಚಾರ ಪದ್ಧತಿಗಳನ್ನು ಅನುಸರಿಸುವ ಮೂಲಕ ತಮ್ಮದೇ ಆದಂಥ ಧಾರ್ಮಿಕ ಗ್ರಂಥ, ತಮ್ಮದೇ ಆದಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಒಳಗೊಂಡಿದ್ದು ಈ ಭಾರತ ಒಂದು ಧಾರ್ಮಿಕ ವೈವಿಧ್ಯತೆಯ ತಾಣ ಅನ್ನೋದನ್ನು ಪ್ರತಿಬಿಂಬಿಸ್ತಾ ಇದೆ. ಆಮೇಲೆ ಜಾಡಮಾಲಿಗಳ ಪುನರ್ವಸತೀಕರಣ ಡಾಕ್ಟರ್ ಬಿಂದೇಶ್ವರ್ ಸುಲಭ ಶೌಚಾಲಯ ಸಂಘಟನೆ ಪಾತ್ರ ವಿವರಿಸಿರಿ. ಇದನ್ನು ನಿಮಗೆ ವಿವರಣೆ ಕೊಟ್ಟಾಗಿದೆ. ಜೊತೆ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಕೂಡ ವಿವರಣೆ ಕೊಟ್ಟಾಗಿದೆ. ಆಮೇಲೆ ತರವಾಡಿನ ಬಗ್ಗೆ ಕೂಡ ವಿವರಣೆ ಕೊಟ್ಟಾಗಿದೆ. ನರಸಿಂಗನವರ ಪಿತೃಪ್ರಧಾನ ಕುಟುಂಬದ ಬಗ್ಗೆ ಕೂಡ ವಿವರಣೆ ಕೊಟ್ಟಾಗಿದೆ. ಇವೆಲ್ಲ ವಿವರಣೆ ಕೊಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕಾರ್ಯಗಳನ್ನು ಬರೆಯಿರಿ. ಮೆಕ್ಡೊನಾಲ್ಡೀಕರಣದ 5 ತತ್ವಗಳನ್ನು ವಿವರಿಸಿರಿ. ಪುಷ್ಕರ ಜಾತ್ರೆಯ ವಿಶಿಷ್ಟತೆಯನ್ನು ವರ್ಣಿಸಿರಿ. ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ನಿರೂಪಿಸಿ. ನೋಡಿ, ಇದಷ್ಟು ಪ್ರಶ್ನೆಗಳ ವಿವರಣೆಯನ್ನು ಈಗಾಗಲೇ ಕೊಟ್ಟಾಗಿದೆ ನಿಮಗೆ. ಆದರೆ ನೆನ್ಪಿಟ್ಕೊಳ್ಳಿ, ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳು 9 ಕ್ವಶನನ್ನು ನಾನು ತೆಗೆದೆ. ನೀಲನಕ್ಷೆ ಪ್ರಕಾರ 5 ಅಂಕದ 9 ಪ್ರಶ್ನೆಗಳು ತೆಗೆದಿದ್ದೇನೆ. ಹಾಗಾಗಿ ಇದರಲ್ಲಿ ಯಾವುದು ನಿಮಗೆ ಬರಬಹುದು, ಪರೀಕ್ಷೆಗೆ ಈ ಪ್ರಶ್ನೆಗಳು ಬರಬಹುದು. ಇನ್ನು ಬೇಕಾದ 2 ಪ್ರಶ್ನೆ 30 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಅದರಲ್ಲಿ 34ನೇ ಪ್ರಶ್ನೆ, ಜನಸಂಖ್ಯಾಶಾಸ್ತ್ರ ಅಂದ್ರೇನು? ಭಾರತೀಯ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಲಕ್ಷಣಗಳು ಯಾವುದು ಅಂತ ಹೇಳ್ಕೊಂಡು ಇದು ಸುಮಾರು 30 ವ್ಯಾಖ್ಯೆಗಳಿಗೆ ಬರೀಬೇಕು. ಮೊದಲನೇದಾಗಿ ಜನಸಂಖ್ಯಾಶಾಸ್ತ್ರ ಅಂದ್ರೆ ಏನಂತ ಬರೀಬೇಕು. ಮುಖ್ಯವಾಗಿ ಜನನ, ಮರಣ, ವಲಸೆ, ವಯೋಮಾನ, ಸ್ತ್ರೀ ಪುರುಷ ಸಂಯೋಜನೆ, ಹೀಗೆ ಲಿಂಗ ಅನುಪಾತ, ಇವುಗಳಿಗೆ ಸಂಬಂಧಪಟ್ಟಂತೆ ಜನಸಂಖ್ಯೆಯ ಕುರಿತಾದ ವ್ಯವಸ್ಥಿತವಾದಂಥ ಅಧ್ಯಯನವನ್ನು ನಾವು ಜನಸಂಖ್ಯಾಶಾಸ್ತ್ರ ಅಂತ ಕರೀತೇವೆ. ಅದು ಮುಖ್ಯವಾಗಿ ಭಾರತೀಯ ಜನಸಂಖ್ಯಾಶಾಸ್ತ್ರ ಗಾತ್ರ ಮತ್ತು ಬೆಳವಣಿಗೆ, ವಯೋಮಾನ, ಲಿಂಗಾನುಪಾತ ಕುಸಿತ, ಸಾಕ್ಷರತಾ ಪ್ರಮಾಣ, ನಗರ ವಲಸೆ, ಗ್ರಾಮೀಣ ನಗರ ವಲಸೆ, ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗಿದೆ. ಆಮೇಲೆ 2ನೇದು 35ನೇ ಪ್ರಶ್ನೆ, ಜಾತಿಯ ವ್ಯಾಖ್ಯಾನ, ಅದರ ಸಾಂಪ್ರದಾಯಿಕ ಲಕ್ಷಣ ಬರೆಯಿರಿ. ಒಂದು ಜಾತಿಯ ಸ್ಪಷ್ಟವಾದ ವ್ಯಾಖ್ಯಾನ ಕೊಟ್ಟು ಸುಮಾರು 7 ಲಕ್ಷಣಗಳು ಬರ್ತವೆ, ಅದನ್ನು ಬರೀಬೇಕಾಗ್ತವೆ. ಆಹಾರ ಸಂಬಂಧಪಟ್ಟಂತೆ ಕಚ್ಚಾಹಾರ ಪ್ರಕಾರ ಅದು ಕೂಡ ಬರೀಬೇಕಾಗ್ತವೆ. ವೃತ್ತಿ ಸಂಬಂಧಪಟ್ಟಂತೆ ಕುಂಬಾರ, ಕುಂಬಾರಿಕೆ, ಕಮ್ಮಾರ, ಕಂಬಾರಿಕೆ, ನೇಕಾರ, ನೇಕಾರಿಕೆ, ಆಮೇಲೆ ಆವಿಡನು, ಹಾವಾಡಿಗ, ಈ ಥರ ಆಯಾ ಜಾತಿ ಆಧಾರಿತ ವೃತ್ತಿಯನ್ನೇ ಮಾಡಬೇಕು. ಹೌದಲ್ಲ. ಆಮೇಲೆ ಏಣಿ ಶ್ರೇಣಿ ವ್ಯವಸ್ಥೆ ಕಾಣುತ್ತೆ. ಬ್ರಾಹ್ಮಣರು ಮೇಲ ಸ್ಥಳದಲ್ಲಿದ್ದರೆ ಉಳಿದ ಕೆಳಗೆ ಕೊನೆಯ ಸ್ಥಳದಲ್ಲಿ
ಶೂದ್ರ, ಅದರ ಮಧ್ಯೆ ಇರತಕ್ಕಂತಹ ಕ್ಷತ್ರಿಯ ಮತ್ತು ವೈಶ್ಯ ಅವರದ ಒಂದು ಅಂತಸ್ತು ಸ್ಪಷ್ಟವಾಗಿ ಗೋಚರಿಸ್ತಾ ಇರಲಿಲ್ಲ. ಅದನ್ನು ಕೂಡ ಸ್ಪಷ್ಟೀಕರಣ ಮಾಡಬೇಕಾಗ್ತವೆ. ಆಮೇಲೆ ವಿವಾಹ ಸಂಬಂಧಪಟ್ಟಂತೆ ಪೂರ್ವ ವ್ಯವಸ್ಥಿತ ವಿವಾಹ ಇತ್ತು. ಈಗಿನಂತೆ ಆಯ್ಕೆ ವಿವಾಹ ಇರಲಿಲ್ಲ, ಸಂಗಾತಿ ಆಯ್ಕೆ ವಿವಾಹ ಇರಲಿಲ್ಲ. ಅದೆಲ್ಲ ಲಕ್ಷಣ ಬರಬೇಕು. ಆಮೇಲೆ ನೆಕ್ಸ್ಟ್ ಗ್ರಾಮಾಂದೋಲನ ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆ ಇರುತ್ತೆ. ಇದು ಕೂಡ ನಿಮಗೆ ಹೇಳಾಗಿದೆ. ಗ್ರಾಮದ ಬಗ್ಗೆ ಸ್ಪಷ್ಟವಂತವೆಂದು ವ್ಯಾಖ್ಯಾನ ಬರೆದು ತಿಳಿಸಬೇಕಾಗುತ್ತೆ. ಆಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರದ ಮುಂದಿಟ್ಟಂಥ ಬೇಡಿಕೆಗಳು, ಇದನ್ನು ಕೂಡ ನಿಮಗೆ ಸ್ಪಷ್ಟಪಡಿಸಿ ಆಗಿದೆ. ವಿದ್ಯಾರ್ಥಿಗಳೇ, ಒಟ್ಟಾರೆ ನೀಲನಕ್ಷೆ ಆಧಾರದ ಮೇಲೆ ಹೀಗೊಂದು ಪ್ರಶ್ನೆ ಪತ್ರಿಕೆ ಅಂತ ರಚನೆ ಮಾಡಿಯಾಗಿದೆ. ಕರೆಕ್ಟಾಗಿ ನಿಮಗೆ ಕಾಣ್ಬೋದು, ಸರಿಯಾಗಿ ಅದನ್ನು ನೋಡ್ಕೊಳ್ಳಿ. ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ ಬಿಟ್ಟ ಸ್ಥಳ ಇರ್ಬೋದು. ಆಮೇಲೆ ನೆಕ್ಸ್ಟು ಹೊಂದಿಸಿ ಬರೆಯಿರಿ, ಒಂದೇ ವ್ಯಾಖ್ಯೆ ಇರ್ಬೋದು ಅಥವಾ 2 ವ್ಯಾಖ್ಯದಿರ್ಬೋದು. ಆಮೇಲೆ ನೆಕ್ಸ್ಟು ಭಾರತ ಧಾರ್ಮಿಕ ವೈವಿಧ್ಯತೆ 5 ಅಂಕದ ಪ್ರಶ್ನೆ ಇರ್ಬೋದು, 10 ಅಂಕದ 4 ಪ್ರಶ್ನೆಗಳು. ಒಟ್ಟು ಈ ಎಲ್ಲ ಇಲಾಖೆ ನೀಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು, ಅವರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಕೋಶ ಅವೆಲ್ಲವನ್ನು ಗಮನಿಸಿ ಇದೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಲಾಗಿದೆ. ಬಹುತೇಕ ಬಂದಿರಬಹುದು. ಆದರೂ ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಬಹುತೇಕ ನೀವು ಪರೀಕ್ಷೆಗೆ ಸಿದ್ಧವಾಗಿದ್ರಿ ಎನ್ನುವಂಥ ಮನೋಬಲ, ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಲೇಬೇಕು. ನೀವು 80ಕ್ಕೆ 80 ಅಂತ ತೆಗೆದುಕೊಳ್ಳಬೇಕು. ಆಲ್ ದಿ ಬೆಸ್ಟ್. ಎಲ್ಲ ಒಂದು ಪರೀಕ್ಷೆ ಚೆನ್ನಾಗಿ ಬರೀ ಅಂತ ಆಶಿಸ್ತಾ ಧನ್ಯವಾದಗಳು ಹೊಂದಿದೆ. ನಮಗೆ ಇದಕ್ಕೆ ಪಾಪ ನಮ್ಮ ಇತಿಹಾಸ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಡಿ ಪಿ ಹೆಗ್ಡೆ ಸರ್ ಅವರು ಭಾಳ ಕ್ರಿಯಾಶೀಲರು. ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸಹಕಾರ ಕೊಟ್ಟರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ವೈಯಕ್ತಿಕವಾಗಿ ಅರ್ಪಿಸ್ತಾ ತಮ್ಮ ಯಶಸ್ಸಿಗಾಗಿ ನಿರೀಕ್ಷೆ ಇರ್ತೇವೆ.